ಬೇಕು, ನಂಗೆ ಮಮ್ಮಿ ಬೇಕು. ಏನೋ ಸೈನ್ ಹಾಕಕ್ಕೇನು ಬಂದೇ ಇಲ್ಲ? ಬರ್ತಾ ಇದ್ದೀನಿ ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಹೇಳು. ಈ ಆಂಬುಲೆನ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ. ವಿಜಯ್, ಇವಾಗ ಪೊಲೀಸ್ ಸ್ಟೇಷನ್ ಅಂದ್ರೆ ನೀವಿಲ್ಲಿಂದ ಹೋಗ್ರೋ. ಹೇ ವಿಜಯ್, ನಾವು ಬರ್ತೀವೋ? ಯಾರು ಬರ್ಬೇಡಿ, ದಯವಿಟ್ಟು ಹೊರಟೋಗಿ. ನನ್ನ ಸಮಸ್ಯೆ ಎಲ್ಲಿ ಶುರುವಾಯ್ತೋ ಅದು ಅಲ್ಲೇ ಮುಗಿಬೇಕು. ಸ್ವಲ್ಪ ದಿನದ ಹಿಂದೆ ನನ್ಗೇನು ಸಂಬಂಧ ಇಲ್ಲದೆ ಇದ್ರೂ ಪೊಲೀಸ್ ಸ್ಟೇಷನ್ ಕಾಲಿಟ್ಟಿದ್ದೆ. ಬಂದ್ಯಾನಪ್ಪ, ಸೈನ್ ಹಾಕು. ಯಾಕೋ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಎಲ್ರು ಒಳಗಡೆ ಹೋಗಿ. ನಿನ್ಗೇನಾದ್ರೂ ಹುಚ್ಚಿದ್ಯಾ? ನನಗೆ ಸರಿಯಾಗಿ ಗನ್ ಹ್ಯಾಂಡ್ಲ್ ಮಾಡೋದಕ್ಕೆ ಬರಲ್ಲ, ಸುಟ್ಬಿಡ್ತೀನಿ. ಬೇಡ ಬೇಡ ಹೋಗು. ಬೇಡ ಕಣೋ. ಹಲೋ ಸರ್. ಬುಚ್ಚಮ್ಮ, ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದಾನಂತೆ. ನನ್ನ ಹೆಸರು ವಿಜಯ್. ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ. ನಾನು ಪ್ರೀತಿಸಿರೋ ಹುಡುಗಿನ ಮದುವೆ ಆಗಿ ಹ್ಯಾಪಿ ಆಗಿರೋಣ ಅನ್ಕೊಂಡೆ. ಆದ್ರೆ ಕಳ್ನೋಟ್ ವಿಷಯದಲ್ಲಿ ಸಿಕ್ಕಾಕೊಂಡು ಮೀಡಿಯಾದವರೆಲ್ಲ ಕೆಟ್ಟದಾಗಿ ತೋರಿಸಿ ಬೀದಿಗೆ ಬಂದೆ. ನಮ್ಮಪ್ಪನ ವಾಲಂಟರಿ ರಿಟೈರ್ಮೆಂಟ್ ಇಂದ ಸಿಕ್ಕಿದ ಕೆಲಸನೂ ಕೂಡ ನನ್ನ ಕೈಯಿಂದ ಉಳಿಸ್ಕೊಳಕ್ಕಾಗ್ಲಿಲ್ಲ. ನನ್ನ ಸುತ್ತ ಏನ್ ನಡೀತಿದೆ ಅಂತ ಗೊತ್ತಾಗದೆ ಹುಚ್ಚು ನಾಯಿ ತರ ರೋಡಲ್ಲಿ ಅಲ್ದಿದ್ದೀನಿ. ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಮುಂದೆ ಏನೇ ನಡೆದ್ರು ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ನನ್ನ ಸುತ್ತ ಏನ್ ನಡೀತಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಪ್ರೀತಿಸೋ ಹುಡುಗಿ ಪ್ರಾಣನ ಉಳಿಸ್ತಾರೋ ಇಲ್ವೋ ಅನ್ನೋ ಗ್ಯಾರಂಟಿನೂ ಇಲ್ಲ. ನಮ್ಮ ಅಪ್ಪ ಅಮ್ಮನ್ನ ಯಾವತ್ತು ಏನ್ ಮಾಡ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಯಾವ ಆಧಾರನೂ ಇಲ್ಲ. ನನಗೆ ಇವನಿಗೆ ನಾನು. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಅರ್ಥ ಆಗದಿರೋ ಸ್ಥಿತಿಗೆ ಬಂದಿದ್ದೀನಿ. ನೀವೇ ಹೇಳಿ, ನಾನೇನ್ ಮಾಡ್ಲಿ ಅಂತ. ಮೀಡಿಯಾ ಇದೆ ಬುಚ್ಚಮ್ಮ. ಅದು ರಾಜಕೀಯ, ಇದು ಸಮಾಜ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಪ್ರೂಫ್ ಇರುತ್ತೆ. ಯಾವ ಪ್ರೂಫ್ ಇಲ್ದಂಗೆ ಯಾರ ಹತ್ರ ಹೋಗಿ ಪ್ರೂವ್ ಮಾಡ್ಕೊಳ್ತೀಯಾ ಅಥವಾ ಯಾರನ್ನ ನಂಬಿಸ್ತೀಯಾ? ನೀನ್ ಹೇಳ್ತಿರೋದೇ ನಿಜ ಅನ್ನಕ್ಕೆ ಗ್ಯಾರಂಟಿ ಏನು? ಹೇಗ್ ನಂಬೋದು ನಿನ್ನ? ಇನ್ಸ್ಟೆಂಟ್ ಆಗಿ ಫೇಮಸ್ ಆಗೋದಕ್ಕೆ ನೀನ್ ಈ ರೀತಿ ಏನೇನೋ ಮಾಡ್ತಾ ಇರ್ಬೋದಲ್ವಾ? ಒಂದೇ ದಿವಸಕ್ಕೆ ಸೆಲೆಬ್ರಿಟಿ ಆಗ್ಬೇಕು ಅಂತ ಆಸೆನಾ? ಫೇಸ್ಬುಕ್ ಲೈವ್ ನ ನಿಲ್ಸು, ಇಲ್ಲಾಂದ್ರೆ ಇವನ್ನ ಸಾಯಿಸಾಕ್ಬಿಡ್ತೀನಿ. ಬಿಡೋ ಇವನ್ನ. ಬಿಡಲ್ಲ, ನಿಲ್ಸು ನೀನು. ಲೈವ್ ಆಫ್ ಮಾಡು.
ಹಲೋ ಸರ್, ಯಾವ್ದೋ SD ಕಾರ್ಡ್ ಆ ಮಗು ಹತ್ರ ಇದೆ ಸರ್. ಸರ್ ಅವನು ಅಪ್ಲೋಡ್ ಮಾಡ್ತಿದ್ದಾನೆ ಸರ್. ಲೈ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕ್ರೋ, ಪೆಟ್ರೋಲ್ ಹಾಕಿ ಸುಟ್ಟು ಹಾಕ್ರಿ, ಸುಟ್ಟು ಹಾಕಿ. ಹಾಗೆ ಅಣ್ಣ. ಹೇಯ್ ಲೇ ಏನು ಪೆಟ್ರೋಲ್ ವಾಸನೆ ಬರ್ತಿದೆ ಸರ್. ಸರ್ ಏನಾದ್ರು ಮಾಡಿ ಸರ್. ಏನು ಮಾಡ್ತಿದ್ದಾರೆ ಅವರು? ಸರ್ ಏನಾದ್ರು ಮಾಡಿ ಸರ್. ಬೆಂಕಿ ಪಟ್ಟೆ ತರೋಗಲೈ. ಸರಿ ಅಣ್ಣ. ಸರ್ ಏನಾದ್ರು ಮಾಡಿ ಸರ್. ಸಿಎಂ ಮಗಳು ಪಿಟಿ ಟೀಚರ್ ಅನ್ನು ಕೊಂದಿರುವ ದೃಶ್ಯ ಈಗ ಎಲ್ಲ ಕಡೆ ಬಹಿರಂಗವಾಗುತ್ತಿದೆ. ಅಜಯ್, ನಾನಂದ್ರೆ ನಿಂಗೆ ಇಷ್ಟನಾ? ಏನಂದ್ರೆ ಪ್ರಾಣ ಬಚ್ಚಮ್ಮ. ಹಾಗಿದ್ರೆ ನನ್ನ ಜೊತೆ ಬರ್ತೀಯಾ? ಬರ್ತೀನಿ. ಎಲ್ಲಿ ಬೇಕಾದ್ರೂ ಬರ್ತೀಯಾ? ಏನ್ ಬಚ್ಚಮ್ಮ ಹಾಗೆ ಕೇಳ್ತಾ ಇದೀಯಾ? ಎಲ್ಲಿ ಬೇಕಾದ್ರೂ ಬರ್ತೀಯಾ? ಬೇಡ ಭುಜಂ, ಭುಜಂ 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 ನಾನು ಹೇಳಿದ ಕೇಳು ಭುಜಂ. ಅಣ್ಣ, ಮೇಡಮ್ ಸತ್ತೋದ್ಲು, ಬಂದ್ಬಿಡಿ. ಓಕೆ ಅಣ್ಣ. ಅಣ್ಣ ಅವ್ರನ್ನ ಬಿಟ್ಟು ಬಂದ್ಬಿಡಿ. ಓಕೆ. ಏಯ್ ಬಂದ್ರ? ಸಂಚಲನ ಮೂಡಿಸುವಂತ ವಿಚಾರನ ಹೊರಹಾಕಿದ ವಿಜಯ್ ಕುಮಾರ್ ಈಗ ತಾನೇ ಸ್ಟೇಷನ್ ಇಂದ ಹೊರಗಡೆ ಬರ್ತಿದ್ದಾರೆ. ಉಳಿದ ವಿಚಾರ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಈ ಹತ್ಯೆಗೆ ನಿಮಗೆ ಸಂಬಂಧ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿರೋ ಗಚ್ಚಿಪೋಲಿ ಪೊಲೀಸ್ ಸ್ಟೇಷನ್ SI ಕರೀಂನ ಸಸ್ಪೆನ್ಷನ್ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ATM ಕ್ಯಾಶ್ ಫಿಲ್ಲಿಂಗ್ ಅಲ್ಲಿ ಕಳ್ಳತನ ರುಜುವಾಗಿರೋದ್ರಿಂದ ಮೈತ್ರಿ ಮನಿ ಟ್ರಾನ್ಸ್ಫರ್ ಏಜೆನ್ಸಿಯನ್ನು ಕೂಡ ವಶಪಡಿಸಿಕೊಂಡಿರೋ ವೆಸ್ಟ್ ಝೋನ್ DCP. ಕೋಟಾ ನೋಟ್ ಚಲಾವಣೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ರವಿ ವರ್ಮಾ ಕೂಡ ಅರೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.